ನಮಸ್ಕಾರ ಗೆಳೆಯರೇ, ಇಂದಿನ ವಿಡಿಯೋಗೆ ಸ್ವಾಗತ. ಕುರುಕ್ಷೇತ್ರ ಯಾರಿಗೆ ಗೊತ್ತಿಲ್ಲ ಹೇಳಿ? ಅದರಲ್ಲೂ ಅಶ್ವತ್ಥಾಮ ಎಲ್ಲರಿಗೂ ಗೊತ್ತೇ ಇರುತ್ತದೆ. ಅಶ್ವತ್ಥಾಮನು ಬದುಕಿರುವುದರ ಬಗ್ಗೆ ತಿಳಿಯೋಣ ಬನ್ನಿ. ಮಹಾಭಾರತದ ವೀರ ಅಶ್ವತ್ಥಾಮ ಶ್ರೀಕೃಷ್ಣನ ಶಾಪದಿಂದಾಗಿ ಇಂದಿಗೂ ಭೂಮಿಯಲ್ಲೇ ಅಲೆದಾಡುತ್ತಿದ್ದಾನೆ ಎಂದು ಪೌರಾಣಿಕಗಳ ನಂಬಿಕೆ. ಅವನ ಹಣೆಯ ಮೇಲೆ ಮಣಿಯನ್ನು ಶ್ರೀಕೃಷ್ಣ ಕಿತ್ತುಕೊಂಡು ಸಾವಿರಾರು ವರ್ಷಗಳ ಕಾಲ ಭೂಮಿಯಲ್ಲೇ ಸಂಚರಿಸಬೇಕೆಂದು ಶಾಪ ನೀಡಿದ್ದಾನೆ. ಇದರಿಂದ ಇಂದಿಗೂ ಮಧ್ಯಪ್ರದೇಶದ ಕೆಲ ಸ್ಥಳಗಳಲ್ಲಿ ಜನರು ಅಶ್ವತ್ಥಾಮನನ್ನು ನೋಡಿರುವುದಾಗಿ ಹೇಳಿಕೊಳ್ಳುತ್ತಾರೆ. ಅಶ್ವತ್ಥಾಮನು ದ್ರೋಣಾಚಾರ್ಯರ ಮಗನಾಗಿದ್ದು, ಕುರುಕ್ಷೇತ್ರದ ಕೊನೆಯ ದಿನಗಳಲ್ಲಿ ಪಾಂಡವರ ಮಕ್ಕಳನ್ನು ಹತ್ಯೆ ಮಾಡಿ ಶಾಪಗ್ರಸ್ತನಾಗಿದ್ದಾನೆ. ಅಂದರೆ ಗರ್ಭಿಣಿಯಾದ ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಶ್ರೀಕೃಷ್ಣನ ಕೆಂಗಣ್ಣಿಗೆ ಗುರಿಯಾಗಿ ಚಿರಂಜೀವಿಯಾಗಿ ಭೂಮಿಯಲ್ಲಿ ಅಲೆದಾಡುವ ಪರಿಸ್ಥಿತಿಗೆ ಬಂದಿರುತ್ತಾನೆ. ಇತ್ತೀಚಿನ ದಿನಗಳಲ್ಲಿ ಜನರು ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿಯ ಹಣೆಯ ಮೇಲೆ ವಾಸಿಯಾಗದ ರಕ್ತ, ಕೀವು ತುಂಬಿದ ಗಾಯವನ್ನು ನೋಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಅಂದರೆ ಭಾರತದ ಮಧ್ಯಪ್ರದೇಶದ ಅಸೀರ್ಗಢ್ ಕೋಟೆ ಪುರಾತನ ಶಿವನ ದೇವಾಲಯದಲ್ಲಿ ಮುಂಜಾನೆ ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದು ಪೂಜೆ ಸಲ್ಲಿಸಿ ಹೋಗುತ್ತಾನೆ ಎಂದು ಹೇಳುತ್ತಾರೆ. ಅಚ್ಚರಿಯ ವಿಷಯವೇನೆಂದರೆ, ಬೆಳಿಗ್ಗೆ ದೇವಾಲಯದ ಬಾಗಿಲು ತೆಗೆದಾಗ ಶಿವಲಿಂಗದ ಮೇಲೆ ಹೂವು ಮತ್ತು ಗಂಧ ಕಾಣಿಸುತ್ತದೆ ಎಂದು ಸಹ ಹೇಳಿದ್ದಾರೆ. ಏನೇ ಆಗಲಿ, ಚಿರಂಜೀವಿಯಾದ ಅಶ್ವತ್ಥಾಮನು ಎಲ್ಲೋ ಒಂದು ಕಡೆ ಬದುಕಿರುವುದು ನಿಜವಿರಬಹುದು ಎಂದು ಅನಿಸುತ್ತದೆ. ಹಾಗೆಯೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ.